ಇವಾಗ ಮೊನ್ನೆನೇ ಚೆನ್ನೈಗೆ ಹೋಗಿ ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಪ್ರೈಸ್ ರೊಬೋಟಿಕ್ಸಲ್ಲಿ ಬಂದಿದೆ. ಆಮೇಲೆ ಇದು ನಂದು ಲೋಕಲ್ ವಿನ್ನರ್ ಅವಾರ್ಡ್ ನಾಸಾ ಸ್ಪೇಸ್ ಆ್ಯಪ್ದು. ಹಿಂದೂ ಧರ್ಮದವರು ಈ ಮ್ಯಾಥ್ಸಿಂದ ಇರ್ಬೋದು, ಸೈನ್ಸಿಂದ ಇರ್ಬೋದು, ಟೆಕ್ನಾಲಜಿ, ಆರ್ಕಿಟೆಕ್ಚರು ಇದೆಲ್ಲ ಎಷ್ಟು ಮುಂದುವರೆದಿದ್ದಾರೆ ಅಂದರೆ, ಸೊ ಅದು ಕೋಡ್ ಮಾಡಿದಾಗ ಇವಾಗ ಆನ್ ಮಾಡಿಬಿಟ್ಟು ನಾವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಬ್ಲ್ಯಾಕ್ ಲೈನ್ ಮಾತ್ರ ಫಾಲೋ ಮಾಡುತ್ತೆ, ಅದು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಸೊ ಈ ಥರ ಕೋಡಿಂಗ್ ಮಾಡೋದೆಲ್ಲ ಐ ಆಮ್ ಗುಡ್ ಅಟ್. ಅಂದರೆ ನಾಸಾನಲ್ಲಿ ನೀವು ಇದನ್ನ ಡಿಸ್ಪ್ಲೇ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಹೇಗೆ ನಿಮಗೆ ಅವಕಾಶ ಸಿಕ್ತು ನಿಮಗೆ? ರಿಯಲ್ ಲೈಫ್ ಅಪ್ಲಿಕೇಶನ್ ಯೂಸಿಂಗು, ಇವಾಗ ಸಾಕರ್ ಬಾಟ್ ಇರ್ಬೋದು, ಇವಾಗ ಫುಟ್ಬಾಲ್ ಆಡ್ತೀವಿ ನಾವು ಹ್ಯೂಮನ್ಸು, ಆ ಥರನೇ ರೋಬೋಟ್ನ ಕೂಡ ಫುಟ್ಬಾಲ್ ಆಡೋಂಗೆ, ಆಮೇಲೆ ಲೈನ್ ಫಾಲೋಯಿಂಗು, ಆಮೇಲೆ ಇವಾಗ ರನ್ನಿಂಗ್ ರೇಸ್ ನಾವು ಹೆಂಗೆ ಮಾಡ್ತೀವಿ ಹಾಗೆ ರೋಬೋ ರೇಸ್ ಅಂತ ರೋಬೋಟ್ನ ರೇಸ್ ಮಾಡಿಸೋದು, ಈ ಥರ ಎಷ್ಟೊಂದು ಥರದ ರೋಬೋಟ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ನಾನು ವೆಬ್ಸೈಟ್ ಮಾಡಿದ್ದೆ, ಯಾವುದ್ರ ಮೇಲೆ ಸೋಲಾರ್ ಸ್ಟಾರ್ಮ್ಸ್ ಅಂತ. ಈ ನಾಸಾದು ಟೀಮ್ ಏನಿದೆ ಅದನ್ನು ಟೀಮು ಲೀಡ್ ಮಾಡಿದ್ದು ನಾನೇ. ಇಲ್ಲ ನನಗಿನ್ನ ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿತು ಇನ್ನೂ ನಂಗೆ ನಾಲೆಜಬಲ್ ವಿಸ್ಡಮ್ ಬರಬೇಕು ಅಂದರೆ ಹೋಮ್ ಸ್ಕೂಲಿಂಗ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು, ಬೆಸ್ಟ್ ದಾರಿ ಅಂತ ಹೇಳ್ಬೋದು. ಓಕೆ. ಸೊ ಅದನ್ನು ನೀವು ಇವಾಗ ರೋಬೋಟಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ದೀರಾ. ಸೊ ನಮ್ಮ ಮುಂದೆ ಏನೇನೋ ಎಕ್ವಿಪ್ಮೆಂಟ್ಸ್ ಇದೆ, ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ. ಏನು ಅಚೀವ್ಮೆಂಟ್ ಮಾಡಿದ್ದೀರಾ ನೀವು ಇಲ್ಲಿವರೆಗೂ? ಇವಾಗವರೆಗೂ ನಂದು ರೊಬೋಟಿಕ್ಸ್ ಇಂಟರ್ನ್ಶಿಪ್ ಆಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರೋದು ಲೈನ್ ಫಾಲೋಯಿಂಗ್ ಬಾಟ್ ಅಂತ. ಇದು ಒಂದು ಬ್ಲ್ಯಾಕ್ ಕಲರ್ ಲೈನ್ ಹಾಕಿದ್ರೆ ಅದನ್ನು ಮಾತ್ರ ಫಾಲೋ ಮಾಡುತ್ತೆ, ಅದು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಆಮೇಲೆ ಇದು ಆಬ್ಸ್ಟಿಕಲ್ ಅವಾಯ್ಡರ್ ಅಂತ. ಇವಾಗ ನೀವೇನಾದರೂ ಅದಕ್ಕೆ ಆಬ್ಸ್ಟಿಕಲ್ ಆಗಿ ಮುಂದೆ ಇಟ್ಟರೆ ಅದು ಬೇರೆ ಕಡೆ ತಿರ್ಕೊಂಡು ಬೇರೆ ಎಲ್ಲಿ ದಾರಿ ಇದೆ ಅಲ್ಲಿ ನೋಡಿಕೊಂಡು ಹೋಗುತ್ತೆ. ಇದು ಒಂದು ಹ್ಯೂಮನಾಯ್ಡ್ ಬಾಟ್ ಥರ. ಇದಕ್ಕೆ ನಾವು ಪವರ್ ಮಾಡಿದಾಗ ಇದು ಒಂಥರ ವರ್ಕ್ ಆಗುತ್ತೆ. ಅದು ಮೂನ್ ಡ್ಯಾನ್ಸಿಂಗು, ಇವಾಗ ನಾರ್ಮಲ್ ನಮ್ಮದು ಇವಾಗೆಲ್ಲ ಬರ್ತಾ ಇರೋಂಥ ಟೆಕ್ನಾಲಜಿ ಪ್ರಕಾರ ನಮ್ಮದು ಹೆಂಗೆ ರೋಬೋಟ್ಸ್ ಆಗ್ತಿದೆ ಆ ಥರ ಇದೊಂದು ರೋಬೋಟು. ಸೊ ಇದನ್ನ ನೀವೇ ಡಿಸೈನ್ ಮಾಡಿದ್ರಾ? ಹೌದು, ಇದನ್ನ ನಾನೇ ಡಿಸೈನ್ ಮಾಡಿ. ಮಾಡಿದ್ರಿ? ಅದು ನಮಗೆ ಇಲ್ಲಿ ಹತ್ತಿರದಲ್ಲಿ ಒಂದು ರೋಬೋಟಿಕ್ ಸೆಂಟರ್ ಇದೆ, ಅಲ್ಲಿ ನಾನು ಇದನ್ನು ಆನ್ಲೈನ್ ಸಾಫ್ಟ್ವೇರಲ್ಲಿ ಡಿಸೈನ್ ಮಾಡಿ ಅಲ್ಲಿ 3D ಪ್ರಿಂಟಿಂಗ್ ಮಾಡ್ಕೊಂಡಿರೋದು. ಆಮೇಲೆ ಒಳಗಡೆ ಇರೋ ಬೋರ್ಡ್ಸು ಸೆನ್ಸಾರ್ಸ್ ಎಲ್ಲ ಕನೆಕ್ಷನ್ ಮಾಡ್ಕೊತ ಕೋಡ್ ಮಾಡಿರೋದು. ಇಲ್ಲಿ ನೀವು ನೋಡಂಗಿತ್ತು, ಇಲ್ಲೆಲ್ಲ ಒಳಗಡೆ ಬೋರ್ಡ್ಸ್ ಎಲ್ಲ ಇದೆ. ಆಮೇಲೆ ಇದಕ್ಕೆ ನಾನು AI ಅಂತ ಇಂಟಿಗ್ರೇಟ್ ಮಾಡಿದ್ದೀನಿ. ಇವಾಗ ಗೂಗಲ್ ಅಸಿಸ್ಟೆಂಟ್ ಅಂತ ಏನಿದೆ ಅಲ್ಲ ಆ ಥರದ್ದೇ ಇವಾಗ ಸ್ಟಾಕ್ ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡೋ ಒಂದು ಸಾಫ್ಟ್ವೇರ್, ಮಾತಾಡೋಂಥ ಸಾಫ್ಟ್ವೇರ್ನ ನಾನು AI ML ಪೈಥಾನ್ ಯೂಸಿಂಗ್ ಮಾಡಿದ್ದೀನಿ. ಹೇಗೆಲ್ಲ ಇದು ಯೂಸ್ ಆಗುತ್ತೆ? ಇವಾಗ ರಿಯಲ್ ಟೈಮ್ ಬೇಸ್ ಮೇಲೆ ಇವಾಗ ನಮಗೆ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಎಲ್ಲ ಕಡೆ ಟೆಕ್ನಾಲಜಿ ಬರ್ತಿದೆ. ಇವಾಗ ಸಣ್ಣ ಪುಟ್ಟ ವಸ್ತುಗಳು ಕೂಡ ನಮಗೆ ಎಷ್ಟು ಇದುಗಳಿಂದ ಬಂದಿರೋದು, ಎಷ್ಟು ಜನರೇಷನ್ಸಿಂದ ಮಾಡಿಕೊಂಡು ಬಂದಿರೋದು. ಆ ಥರದ್ದೇ ಇವಾಗ ನಾನು ಮಾಡ್ತಾ ಇರೋದು ಮುಂದಕ್ಕೆ ಹೆಲ್ಪ್ ಆಗಲಿ ಅಂತ. ರಿಯಲ್ ಲೈಫ್ ಅಪ್ಲಿಕೇಶನ್ ಯೂಸಿಂಗು, ಇವಾಗ ಸಾಕರ್ ಬಾಟ್ ಇರ್ಬೋದು, ಇವಾಗ ಫುಟ್ಬಾಲ್ ಆಡ್ತೀವಿ ನಾವು ಹ್ಯೂಮನ್ಸು, ಆ ಥರನೇ ರೋಬೋಟ್ನ ಕೂಡ ಫುಟ್ಬಾಲ್ ಆಡೋಂಗೆ, ಆಮೇಲೆ ಲೈನ್ ಫಾಲೋಯಿಂಗು, ಆಮೇಲೆ ಇವಾಗ ರನ್ನಿಂಗ್ ರೇಸ್ ನಾವು ಹೆಂಗೆ ಮಾಡ್ತೀವಿ ಹಾಗೆ ರೋಬೋ ರೇಸ್ ಅಂತ ರೋಬೋಟ್ನ ರೇಸ್ ಮಾಡಿಸೋದು, ಈ ಥರ ಎಷ್ಟೊಂದು ಥರದ ರೋಬೋಟ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಈ ರೋಬೋಟಿಕ್ಸ್ನಲ್ಲಿ ನೀವು ಅಚೀವ್ಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದೀರಾ ಮತ್ತೆ ನಿಮ್ಗೆ ಏನೆಲ್ಲ ಅವಾರ್ಡ್ ಸಿಕ್ಕಿದೆಯಾ ಇದರಿಂದ? ನನಗೆ ತುಂಬ ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಇವಾಗ ರೀಸೆಂಟಾಗಿ ನಾಸಾ ಸ್ಪೇಸ್ ಆ್ಯಪ್ ಅಂತ ಮಾಡ್ತಾ ಇದ್ದಾರೆ. ಸತತವಾಗಿ 2 ವರ್ಷಗಳಿಂದ ನಾನು ವಿನ್ನರ್ ಆಗಿದ್ದೀನಿ ಅಲ್ಲಿ. ಒನ್ ಟೈಮ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೆ, ಇನ್ನೊಂದು ಟೈಮು ಒಂಥರ ಏನಂತಾರೆ ಫಿಸಿಕಲ್ ರೋಬೋಟ್ ಮಾಡಿದ್ದೆ. ಅದು ನನಗೆ ಕ್ಯಾಶ್ ಅವಾರ್ಡ್ ಕೂಡ ಸಿಕ್ಕಿದೆ. ಆ್ಯಂಡ್ ನಿಮ್ಮ ಜೊತೆಗೆ ಅಂದರೆ ಪಾರ್ಟಿಸಿಪೆಂಟ್ಸು ಭಾಳ ಜನ ಬಂದಿದ್ರಾ?
ಹೌದು, ನಂದು ಟೀಮ್ ಆಗಿ ಹೋಗಿದ್ದು 4-5 ಜನ. ಓಕೆ, ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಟೀಮ್ ಆಗಿ ಹೋಗಿದ್ದು. ನನ್ನ ವಯಸ್ಸಿನವರೇ 5 ಜನ ಇದ್ವಿ ನಾವು. ಅವರು ಇವಾಗ ಆನಿಮೇಷನ್ಗೆ ವಾಯ್ಸ್ ಕೊಡೋದಿರ್ಬೋದು, ಆನಿಮೇಷನ್ ಮಾಡೋದಿರ್ಬೋದು, ಆಮೇಲೆ ಇವಾಗ ಲೈವ್, ಇವಾಗ ನೋಡಿ ನೀವು ಯಾವುದಾದ್ರೂ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಒಂದು ಲೈವ್ ಡೇಟಾ, ಇವಾಗ ಈ ನಿಮಿಷದ್ದು ಡೇಟಾ ತೋರಿಸುತ್ತೆ. ಆ ಥರ ಎಲ್ಲ ಮಾಡೋದು ಎಲ್ಲ ಗೊತ್ತಿದೆ ನನಗೆ. ಇವಾಗ ಮೊನ್ನೆನೇ ಚೆನ್ನೈಗೆ ಹೋಗಿ ನ್ಯಾಷನಲ್ ಲೆವೆಲಲ್ಲಿ 2nd ಪ್ರೈಸ್ ರೊಬೋಟಿಕ್ಸಲ್ಲಿ ಬಂದಿದೆ. ಈ ರೋಬೋಟ್ಗೋಸ್ಕರ ಜೂನಿಯರ್ಸ್ ಲೆವೆಲಲ್ಲಿ ನನಗೆ 2nd ಪ್ರೈಸ್ ನ್ಯಾಷನಲಿ ಬಂದಿದೆ. ಹೇಗೆ ನೀವು ಪಾರ್ಟಿಸಿಪೇಟ್ ಆಗೋದಕ್ಕೆ, ಅಂದರೆ ನಾಸಾನಲ್ಲಿ ನೀವು ಇದನ್ನ ಡಿಸ್ಪ್ಲೇ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಹೇಗೆ ನಿಮಗೆ ಅವಕಾಶ ಸಿಕ್ತು? ನಮಗೆ ಇಲ್ಲಿ ಹೋಮ್ ಸ್ಕೂಲಿಂಗ್ ಕಮ್ಯುನಿಟಿ ಅಂತ ಒಂದಿದೆ. ಅಲ್ಲಿ ನಮಗೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಪೋಸ್ಟ್ ಬರ್ತಾ ಇರ್ತವೆ. ನಮಗೆ ಯಾವುದು ಇಷ್ಟ ಆಗುತ್ತೆ, ನಮ್ಮದು ಯಾವುದು ಚೆನ್ನಾಗಿದೆ ಅದನ್ನು ನಾವು ಆರಿಸ್ಕೊಂಡು ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಹೋಮ್ ಸ್ಕೂಲಿಂದ ಇದೊಂದು ಉಪಯೋಗ. ಹೌದು ಹೌದು ಹೌದು. ಇವಾಗ ನಾಸಾಗೆ ಎಕ್ಸಾಂಪಲ್ ತೊಗೊಂಡ್ರೆ ಅದು ಹ್ಯಾಕಥಾನ್ ಅಂತ ಬರುತ್ತೆ. 48 hours 2 days ಹ್ಯಾಕಥಾನ್ ಇರುತ್ತೆ. ಫಸ್ಟು ನಾವು ರಿಜಿಸ್ಟರ್ ಮಾಡಿಕೊಂಡು ಒಂದು 5 ಜನ ಟೀಮ್ ಆಗಿ ಹೋಗಿ ಅಲ್ಲಿ ನಾವು ಸಾಫ್ಟ್ವೇರಲ್ಲಿ ಏನು ಮಾಡಬೇಕು, ಅಲ್ಲ ಹಾರ್ಡ್ವೇರ್ ಅಲವಿಲ್ಲ, ಸಾಫ್ಟ್ವೇರಲ್ಲಿ ಇವಾಗ ವೆದರ್ ಫೋರ್ಕಾಸ್ಟಿಂಗ್ ಇರ್ಬೋದು, ಅಥವಾ ಬೇರೆ ಅಂದರೆ ವೆಬ್ಸೈಟ್ ಮಾಡೋದಿರ್ಬೋದು, ಅಥವಾ ಆ್ಯಪ್ ಕ್ರಿಯೇಷನ್ ಇರ್ಬೋದು, ಇಂಥ ಹಲವಾರು ಸಾಫ್ಟ್ವೇರ್ ಮಾಡೆಲ್ಸ್ನ ಕ್ರಿಯೇಟ್ ಮಾಡೋದಿದೆ. ಅದರಲ್ಲಿ ನಾನು ವೆಬ್ಸೈಟ್ ಮಾಡಿದ್ದೆ. ಯಾವುದ್ರ ಮೇಲೆ ಸೋಲಾರ್ ಸ್ಟಾರ್ಮ್ಸ್ ಅಂತ. ಈ ನಮ್ಮಲ್ಲಿ ಅರ್ತ್ ಮೇಲೆ ಹೆಂಗೆ ಸ್ಟಾರ್ಮ್ಸ್ ಆಗುತ್ತೆ ಹಾಗೆ ಸನ್ ಮೇಲೂ ಕೂಡ ಸ್ಟಾರ್ಮ್ಸ್ ಆಗುತ್ತೆ. ಅದ್ರ ಬಗ್ಗೆ ನಾನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ವೆಬ್ಸೈಟ್ ಮಾಡಿದ್ದೆ. ಅದರಲ್ಲಿ ಲೈವ್ ಪ್ರಿಡಿಕ್ಷನ್, ನೆಕ್ಸ್ಟ್ ಯಾವಾಗ ಆಗ್ಬೋದು, ಯಾವಾಗ ಆಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಷನ್ನು ಇತ್ತು. ಹಾಗೆ ಅದು ಯಾವಾಗ ಒಂದು ಆ್ಯನಿಮೇಟೆಡ್ ಒಂದು ಏನಂತಾರೆ ವಿಡಿಯೋ ಇತ್ತು ಮಕ್ಕಳಿಗೆ. ಇವಾಗ ನಾವು ಫೋರ್ಕ್ಯಾಸ್ಟ್ ಮಾಡೋದು, ಓದೋದೆಲ್ಲ ದೊಡ್ಡವ್ರಿಗೆ ಅರ್ಥ ಆಗುತ್ತೆ. ಮಕ್ಕಳ ಪರ್ಸ್ಪೆಕ್ಟಿವ್ ಆಗು ಅರ್ಥ ಆಗಬೇಕು ಅನ್ನೋದಕ್ಕೆ ಒಂದು ಗೇಮ್ ಪ್ರೋಟೋಟೈಪ್ನ ಕ್ರಿಯೇಟ್ ಮಾಡಿದ್ದೆ. ಹಾಗೆ ಒಂದು ಆ್ಯನಿಮೇಟೆಡ್ ಮೂವಿ ಅಥವಾ ಒಂದು ಚಿಕ್ಕ ಶಾರ್ಟ್ ಫಿಲಮ್ ಥರ ಅದು ಏನಕ್ಕಾಗುತ್ತೆ, ಯಾಕೆ, ಅದು ಹೇಗೆಲ್ಲ ಮಾಡ್ಬೋದು ಅಂತ ಒಂದು ಮಕ್ಕಳಿಗೆ ಆಗೋಂತಹ ಒಂದು ಆ್ಯನಿಮೇಟೆಡ್ ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ದೆ. ನಮ್ದು ಟೀಮಿಂದ ಎಲ್ಲ ಒಟ್ಟು ಸೇರಿ ನಾವು ಮಾಡಿರೋದು, ಪ್ರಾಜೆಕ್ಟ್ ಮಾಡಿರೋದು ನಾವು. ಈ ನಾಸಾದು ಟೀಮ್ ಏನಿದೆ ಅದನ್ನ ಟೀಮು ಲೀಡ್ ಮಾಡಿದ್ದು ನಾನೇ. ಸೊ ಏನು ವರ್ಕ್ಸ್ ಇದೆ ಅಸೈನ್ ಮಾಡಿ, ಯಾರು ಏನು ಮಾಡೋದು, ಎಷ್ಟು ಭಾಗದಲ್ಲಿ ಮಾಡಬೇಕು ಅದೆಲ್ಲ ಅಸೈನ್ ಮಾಡಿದ್ದು, ಲೀಡ್ ಮಾಡಿದ್ದು ಟೀಮ್ ನಾನೇ. ಸೊ ಇಲ್ಲಿ ಒಂದು ಬಾಟ್ ಇದೆ ಅಲ್ಲ, ಇದಕ್ಕೆ ನಾನು ಕಂಪ್ಯೂಟರಲ್ಲಿ ಕೋಡ್ ಮಾಡಿ, ಇವಾಗ ಅದಕ್ಕೆ ಇಲ್ಲಿ ಕೆಳಗಡೆ ಸೆನ್ಸಾರ್ಸ್ ಅಂತ ಒಂದಿರುತ್ತೆ, ಆ ಸೆನ್ಸಾರ್ಸ್ಗೆ ನಾನು ಕೋಡ್ ಮಾಡಬೇಕು, ಈ ಬ್ಲ್ಯಾಕ್ ಲೈನ್ ಮಾತ್ರ ಫಾಲೋ ಮಾಡು ಅಂತ. ಸೊ ಅದು ಕೋಡ್ ಮಾಡಿದಾಗ ಇವಾಗ ಆನ್ ಮಾಡಿಬಿಟ್ಟು ನಾವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಬ್ಲ್ಯಾಕ್ ಲೈನ್ ಮಾತ್ರ ಫಾಲೋ ಮಾಡುತ್ತೆ, ಅದು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಸೊ ಈ ಥರ ಕೋಡಿಂಗ್ ಮಾಡೋದೆಲ್ಲ ಐ ಆಮ್ ಗುಡ್ ಅಟ್. ಓಕೆ. ಸೊ ಇದನ್ನ ಯಾವ ಒಂದು ಸ್ಟೇಜ್ವರೆಗೂ ನೀವು ಕಲ್ತಿದ್ದೀರಾ? ನಾನು ಇವಾಗ ಅಡ್ವಾನ್ಸ್ ಸ್ಟೇಜ್ವರೆಗೂ ಹೋಗಿದ್ದೀನಿ. ನಾನು ಫಸ್ಟು ಕಾಂಪೋನೆಂಟ್ಸ್ ಕಲಿಯೋದ್ರಿಂದ, ಕನೆಕ್ಷನ್ಸ್ ಮಾಡೋದ್ರಿಂದ, ಕೋಡಿಂಗ್ ಮಾಡೋದ್ರಿಂದ ಎಲ್ಲದರಲ್ಲೂ ಪರಿಣಿತಿ ಹೊಂದಿದ್ದೀನಿ. ಇದು ಇವಾಗ ನೆಕ್ಸ್ಟ್ ವೀಕಲ್ಲಿ ಹೈದ್ರಾಬಾದ್ಗೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. 5 ಬಾಟ್ಸ್ ಪ್ರಿಪೇರ್ ಮಾಡೋದು, ಟೀಮಾಗಿ ಹೋಗ್ತಾ ಇದ್ದೀವಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಜೊತೆಗೆ ನಾನು ಟೀಮಪ್ ಆಗಿ ಐ ಆಮ್ ವರ್ಕಿಂಗ್ ಆನ್ 5 ಬಾಟ್ಸ್. ಒಂದು ಸಾಕರು, ಒಂದು ಫುಟ್ಬಾಲ್ ಆಡೋ ರೋಬೋಟು, ಲೈನ್ ಫಾಲೋ ಮಾಡೋ ರೋಬೋಟು, ಆಬ್ಸ್ಟಿಕಲ್ ಅವಾಯ್ಡಿಂಗ್ ರೋಬೋಟು, ಆಮೇಲೆ ಸುಮೋ ಅಂತ ಒಂದು ಫೈಟಿಂಗ್ ಥರ ರೋಬೋಟು, ಆಮೇಲೆ ರೋಬೋ ರೇಸ್ ಅಂತ. ಸೊ ಆ ಥರ 5 ರೋಬೋಟ್ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ವೀಕಲ್ಲಿ ನಾವು ಹೋಗ್ತಾ ಇದ್ದೀವಿ ಹೈದ್ರಾಬಾದ್ಗೆ, ಗೀತಮ್ ಯೂನಿವರ್ಸಿಟಿಗೆ. ಟ್ರಾವ್ಲಿಂಗ್ ಎಲ್ಲೇ ಹೋದ್ರೂ ಐ ವಿಲ್ ಟ್ರೈ ಟು ಫಿಗರ್ ಔಟ್ some scientific reason why they built it that way. ಇವಾಗ ದೇವಸ್ಥಾನಗಳಿರ್ತವೆ, ಕಂಬಗಳಿರ್ತವೆ. ಇವಾಗ ನಾವು ಕೇಳ್ಪಟ್ಟಷ್ಟು ಕಂಬ
ನೆಲಕ್ಕೆ ಟಚ್ ಆಗಿರಲ್ಲ, ಆದ್ರೆ ಪೂರ್ತಿ ದೇವಸ್ಥಾನ ಒಂದೇ ಕಂಬ ಇಟ್ಕೊಂಡಿರುತ್ತೆ ಲೇಪಾಕ್ಷಿಯಲ್ಲಿ. ಲೇಪಾಕ್ಷಿಯಲ್ಲಿ ಈ ಥರ ಯಾವ ಥರದ ಸೈನ್ಸ್ ನಮ್ಮದು ಹಿಂದಿನ ಕಾಲದವರು, ಹಿಂದೂ ಧರ್ಮದವರು ಈ ಮ್ಯಾಥ್ಸಿಂದ ಇರ್ಬೋದು, ಸೈನ್ಸಿಂದ ಇರ್ಬೋದು, ಟೆಕ್ನಾಲಜಿ, ಆರ್ಕಿಟೆಕ್ಚರು ಇದೆಲ್ಲ ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಅದು ನಾವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕಲ್ಲು ಕೆತ್ತನೆ ಮಾಡಿರೋದು ಒಂದೊಂದು ಪಿಕ್ಚರ್ ಒಂದೊಂದು ಸ್ಟೋರಿನ ಹೇಳೋ ಥರ ಅದು ಅಲ್ಲಿ ಕೆತ್ತನೆ ಮಾಡಿದ್ರು. ಸೊ ವೇರ್ ಎವರ್ ಐ ಟ್ರಾವೆಲ್ ವಿತ್ ಮೈ ಫ್ಯಾಮಿಲಿ, ದೇವಸ್ಥಾನನೇ ಇರ್ಬೋದು ಇಲ್ಲ ಬೇರೆ ನೇಚರ್ ಕಡೆನೇ ಇರ್ಬೋದು, ಐ ಟ್ರೈ ಟು ಫಿಗರ್ ಔಟ್ ದ ಸೈಂಟಿಫಿಕ್ ರೀಸನ್ ವೈ ದೇ ಹ್ಯಾವ್ ಬಿಲ್ಟ್ ಇಟ್ ದಟ್ ವೇ ಓನ್ಲಿ ಅಂತ. ಸುಮ್ಮನೆ ಎಲ್ಲರ ತರ ಸುಮ್ಮನೆ ದೇವಸ್ಥಾನಕ್ಕೆ ವಿಸಿಟ್ ಟೂರಿಸ್ಟ್ ತರ ನೀವು ಅಲ್ಲಿ ಹೋಗಿ ಎಲ್ಲಾನು ಅಂದ್ರೆ ನೀವು ಅನುಭವಿಸ್ತೀರಾ, ಮತ್ತೆ ಎಲ್ಲ ಒಂಥರ ಕೈಂಡ್ ಆಫ್ ರಿಸರ್ಚಿಂಗ್ ಮಾಡ್ತೀರಾ ಅಲ್ವಾ? ಯಾಕೆ ಈ ಶಿಲ್ಪ ಹೇಗ್ ಕೆತ್ತಿರ್ಬೋದು, ಹೇಗ್ ಬಿಲ್ಡ್ ಮಾಡಿದ್ದಾರೆ ಈ ನಮ್ಮ ಟೆಂಪಲ್ಸ್ ನ, ಆರ್ಕಿಟೆಕ್ಚರ್ ಯಾವ ತರದ ಏನ್ ಯೂಸ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಸೊ ಒಂದು ಒಳ್ಳೆ ಅಭ್ಯಾಸ ಇದು. ಸೊ ಇದು ಹೇಗೆ ನಿಮ್ಗೆ ಇದೆಲ್ಲ ಅಂದ್ರೆ ನಿಮ್ಗೆ ಹೇಳ್ಕೊಡೋದ್ರಿಂದ ಬಂದಿರೋದಾ ಇಲ್ಲ ಸ್ವತಃ ನಿಮ್ಗೆ ಆತರ ಅನ್ನಿಸ್ತಾ ನಿಮ್ಗೆ? ಇದು ನಂದು ಹೋಮ್ ಸ್ಕೂಲಿಂಗ್ ಶುರು ಆದಾಗಿಂದ ನನ್ನಲ್ಲೇ ಒಂದು ಕ್ಯೂರಿಯಾಸಿಟಿ ಲೆವೆಲ್ಲು ಎಷ್ಟು ಮಟ್ಟಕ್ಕೆ ಹೈ ಹೋಗಿದೆ ಅಂದರೆ, ಎಲ್ಲೇ ಹೋಗಲಿ ಏನೇ ಇರಲಿ, ಒಂದು ನೀರು ಬಗ್ಸೋದ್ರಿಂದ ಹಿಡಿದು ಶವರ್ ಆನ್ ಆಗೋದ್ರಿಂದ ಹಿಡಿದು ಇಂಥ ಎಷ್ಟೊಂದು ಡೈಲಿ ಲೈಫ್ ಇದ್ರಲ್ಲೂ ಐ ಸಿ ಸಮ್ ಆರ್ ದಿ ಅದರ್ ಸೈಂಟಿಫಿಕ್ ಅಥವಾ ಮ್ಯಾಥಮೆಟಿಕಲ್ ಥಿಂಗ್ಸ್. ಅಂದರೆ ಲೈಕ್ ಇವಾಗ ನಾವು ಬುಕ್ಕಲ್ಲಿ ಓದೋದು ಮಾತ್ರ ಅಲ್ಲ, ಬುಕ್ಕಲ್ಲಿ ಓದಿದ್ದು ರಿಯಲ್ ಲೈಫಲ್ಲಿ ಅಪ್ಲಿಕೇಶನ್ ಆದರೆ ತಾನೆ ಇಟ್ ಈಸ್ ಅ ಗುಡ್ ರಿಸೋರ್ಸ್ ಫಾರ್ ಅವರ್ ಬ್ರೈನ್. ಆ ಥರ ಎಲ್ಲದರಲ್ಲೂ ಐ ವಿಲ್ ಟ್ರೈ ಟು ಫಿಗರ್ ಔಟ್ ದಿ ರೀಸನ್ ವೈ ದೇ ಹ್ಯಾವ್ ಬಿಲ್ಟ್ ಇಟ್, ಯಾಕೆ ಬಿಲ್ಡ್ ಮಾಡಿದ್ದಾರೆ, ಹೇಗೆ ಬಿಲ್ಡ್ ಮಾಡಿದ್ದಾರೆ, ಹೆಂಗೆ ಬಿಲ್ಡ್ ಮಾಡಿರ್ಬೋದು, ಆ ಥರ ಒಂದು ಆಲೋಚನೆ ಎಲ್ಲರಲ್ಲೂ ಬರಬೇಕದು. ಹೌದು ಅಲ್ವಾ? ಸೊ ಒಂದು ಒಳ್ಳೆ ಅಭ್ಯಾಸನ ನೀವು ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ತಾಯಿ ತಂದೆಗೆ ಹೌದು ಥ್ಯಾಂಕ್ಸ್ ಹೇಳಬೇಕು. ಸೊ ಆವಾಗಲೇ ಹೇಳಿದ್ರೆ ನೀವು ಒಂದು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಏನೋ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಹೋದಾಗ ಅದನ್ನೆಲ್ಲ ಗಮನಿಸ್ತೀರಾ ಅಂತ ಕೇಳ್ಪಟ್ಟೆ. ಸೊ ಸ್ಪಿರಿಚುವಲ್ ಅಲ್ಲಿ ಇನ್ನು ಏನನ ನಿಮಗೆ ಅಂದ್ರೆ ಏನನ ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಏನಾದ ಶ್ಲೋಕಗಳು, ವೇದಗಳು, ಸೊ ಈ ರೀತಿಯಾದಂಥ ಯಾವ್ದನ ನಿಮಗೆ ಗೊತ್ತಾ? ಹೌದು, ನನಗೆ ಎಷ್ಟೊಂದು ಶ್ಲೋಕಗಳು ಲೈಕ್ ಬಾಯಿಗೆ ಬರುತ್ತೆ. ದಿನಾಗ್ಲೂ ಬೆಳಗ್ಗೆ ಪೂಜೆ ಮಾಡೋವಾಗ ಹೇಳ್ಕೊಂತ ತಮ್ಮಂಗೂ ಹೇಳ್ಕೊಡ್ತೀನಿ. ಸೊ ಬೇರೆ ಇನ್ನೇನು ಗೊತ್ತು ನಿಮಗೆ? ನನಗೆ ದೊಣ್ಣೆ ವರ್ಸೆ ಗೊತ್ತು, ಟೇಕ್ವಾಂಡು ಗೊತ್ತು, ಯೋಗ ಗೊತ್ತು. ನಾನು ಚಿಕ್ಕ ವಯಸ್ಸಿಂದ 5 ವರ್ಷ ಚಿಕ್ಕದ್ರಿಂದ ಅಜ್ಜಿ ಜೊತೆ ಸೇರಿಕೊಂಡು ಯೋಗ ಮಾಡಿ 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 ಮೈ ಬಾಡಿ ಈಸ್ ವೆರಿ ವೆರಿ ಫ್ಲೆಕ್ಸಿಬಲ್. ಅದನ್ನ ನಾನು ಹೇಳ್ಬೋದು. ನಿಮ್ಮ ಅಜ್ಜಿ ಅವರು ಹೇಳ್ಕೊಟ್ಟಿರೋದು? ಅಜ್ಜಿ ಜೊತೆಗೆ ಇದ್ಕೊಂಡು ನಾನು ಯೋಗ ಪ್ರಾಕ್ಟೀಸ್ ಮಾಡಿರೋದು. ಅದರಿಂದ ನ್ಯಾಚುರಲ್ ಆಗಿ ನನ್ನ ಫ್ಲೆಕ್ಸಿಬಿಲಿಟಿ ಬಂದ್ಬಿಟ್ಟಿದೆ. ಇನ್ನ ಅಂದ್ರೆ ಟೇಕ್ವಾಂಡುನು ಮಾಡ್ಬೋದು. ಇದೆಲ್ಲ ಸೆಲ್ಫ್ ಡಿಫೆನ್ಸ್, ಟೇಕ್ವಾಂಡು, ಸಿಲಂಬಮ್ ಅಂತ, ದೊಣ್ಣೆ ವರ್ಸೆ ಅದೆಲ್ಲ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕಲಿಬಹುದು. ಸೊ ಅದನ್ನೆಲ್ಲ ನೀವು ಕ್ಲಾಸ್ ಹೋಗಿ ಕಲಿತೀರಾ? ಹೌದು ಕ್ಲಾಸ್ಗೆ ಹೋಗಿ. ಸೊ ಅದನ್ನೆಲ್ಲ ತೋರ್ಸಕ್ಕಾಗತ್ತಾ? ಹಾ, ಶೂರ್. ಸೊ ನೀವು ಹೋಮ್ ಸ್ಕೂಲ್ ಜೊತೆಗೆ ಇಷ್ಟೆಲ್ಲ ಒಂದು ಕಲ್ತಿದ್ದೀರಾ. ಸೊ ಹೋಮ್ ಸ್ಕೂಲಿಂದ ಇಷ್ಟೆಲ್ಲ ಸಿಗುತ್ತಾ ನಿಜವಾಗ್ಲು? ಅಂದ್ರೆ ನೀವು ಸ್ಕೂಲ್ನ ಮಿಸ್ ಮಾಡ್ಕೊಂತೀನಿ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಒಂಚೂರು ಮಿಸ್ ಮಾಡ್ತಿಲ್ಲ. ಈ ಎಷ್ಟೊಂದು ಥರದ ಆಪರ್ಚುನಿಟಿ ಸಿಕ್ಕೋದ್ರಿಂದ ನನಗೆ ನಂದು ಲೈಕ್ ಮೈಂಡೆಡ್ ಪೀಪಲ್ ಜೊತೆ ನಾನು ಕನೆಕ್ಟ್ ಆಗೋಕ್ಕೆ, ಫ್ರೆಂಡ್ಸ್ ಆಗೋಕ್ಕೆ ತುಂಬ ದಾರಿಗಳಿದ್ದಾವೆ. ಸೊ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಕೂಲ್ ಒಂಚೂರು ಮಿಸ್ ಮಾಡ್ತಾ ಇಲ್ಲ. ದಿಸ್ ಇಸ್ ಮಚ್ ಮೋರ್ ಬೆಟರ್ ದೆನ್ ಸ್ಕೂಲ್. ಓಕೆ, ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಂಡಿದ್ದೀರಾ? ಹೌದು. ಇವಾಗ ಸಮಯನ ವ್ಯರ್ಥ ಮಾಡದೆ ನೀವು ಸಾಕಷ್ಟು ವಿಷಯನ್ನ ನೀವು ತಿಳ್ಕೊಂಡಿದ್ದೀರಾ, ಕಲಿತಾ ಇದ್ದೀರಾ ಅಲ್ವಾ? ಹೌದು. ಸೊ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ ನೀವು ಹೋಮ್ ಸ್ಕೂಲ್ನ? ನಿಮಗೆ ಬಿಟ್ಟಿದ್ದದು. ಬಿಕಾಸ್ ನಿಮಗೆ ಓನ್ಲಿ ನಿಮಗೆ ಬೋರ್ಡ್ ಎಕ್ಸಾಮ್ ಮುಗಿಸಿ ಕಾಲೇಜ್ ಮಾಡಿ ಡಿಗ್ರಿ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ನಾರ್ಮಲ್ ಟ್ರೆಡಿಷ್ನಲ್ ಸ್ಕೂಲ್. ಇಲ್ಲ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿತು ಇನ್ನೂ ನನಗೆ ನಾಲೆಜಬಲ್ ವಿಸ್ಡಮ್ ಬರಬೇಕು ಅಂದರೆ ಹೋಮ್ ಸ್ಕೂಲಿಂಗ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು, ಬೆಸ್ಟ್ ದಾರಿ ಅಂತ ಹೇಳ್ಬೋದು.
ಇದು ಪೈಥಾನ್ ಸರ್ಟಿಫಿಕೇಟ್ ಎಸೆನ್ಷಿಯಲ್ 2. ಇದು ಬ್ಯಾಡ್ಜು. ದಿಸ್ ಇಸ್ ಮೈ ಭಜನೆದು ಸರ್ಟಿಫಿಕೇಟು. ಆಮೇಲೆ ಇದು ನಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್ದು PGDCA. ಆಮೇಲೆ ಇದು ಟೇಕ್ವಾಂಡೋದು. ಇದು ಇಸ್ರೋ ಮಿಷನ್ ಚಂದ್ರಯಾನ್ದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಚಂದ್ರಯಾನ್ದು ಬಗ್ಗೆ. ಆಮೇಲೆ ಇದು ಚೆನ್ನೈಗೆ ಹೋಗಿ ದೊಡ್ಡನೇ ವರ್ಷದ್ದು ಬ್ರಾನ್ಸ್ ಬಂದಿರೋದು. ಆಮೇಲೆ ಇದು ನಂದು ಏನು ಹ್ಯೂಮನ್ ಫಾಲೋಯಿಂಗ್ ಬಾಟ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಬಾಟ್ ಬಿಲ್ಡಿಂಗ್ ವರ್ಕ್ಶಾಪ್ದು. ಆಮೇಲೆ ಈಕೋ ಹ್ಯಾಕ್ ಅಂತ ಒಂದು ಐಡಿಯಾ ಪಿಚ್ಚಿಂಗ್ ಇವೆಂಟ್ದು. ಇದು ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ರೊಬೋಟಿಕ್ಸ್ ಇಂಟರ್ನ್ಶಿಪ್ದು ಇದು ಸರ್ಟಿಫಿಕೇಟು. ಹಾಗೆ ಇದು ನಂದು ವಿನ್ನರ್ ಅವಾರ್ಡ್ ಆಫ್ ಟೆಕ್ ಟೈಸ್ ಅಂತ ಟೆಕ್ ಟೈಸ್ ಅಂತ ಫಿಗ್ಮಾ ಆ್ಯಪ್ ಕ್ರಿಯೇಷನಲ್ಲಿ. ಆಮೇಲೆ ಇದು ನಂದು ಲೋಕಲ್ ವಿನ್ನರ್ ಅವಾರ್ಡ್ ನಾಸಾ ಸ್ಪೇಸ್ ಆ್ಯಪ್ದು. ಹಾಗೆ ಇದು